ಆಯಿತು, ಈಗ ಯಾರು ಏರಿಸಿದ್ರೆ ಯಾರು? ಕೇಂದ್ರ ಸರ್ಕಾರ ಕಮಿಟಿ ಇರ್ತದೆ ಅದಕ್ಕೆ. ಈಗ ಮತ್ತೆ ಅದನ್ನು ತಡೆ ಹಿಡ್ದಾರ ಮಾಡಿ ಮಾಡೋದೆಲ್ಲ ಇವರೇ. ಕಬ್ಬಿಗೆ ಬೆಲೆ ನಿಗದಿ ಮಾಡೋರು ಇವರೇ. ತಾವು ಕೊಡಂಗಿಲ್ಲ, ರಾಜ್ಯ ಸರ್ಕಾರ ಕೊಡಬೇಕು. ಮೆಕ್ಕೆಜೋಳದು ಅದೇ, ಮೆಟ್ರೋದು ಅದೇ. ಇದೆಲ್ಲ ಕೇಂದ್ರ ಸರ್ಕಾರ ಮಾಡುವಂಥ ಅವಾಂತರಗಳು. ಅದನ್ನು ರಾಜ್ಯ ಸರ್ಕಾರ ಮೇಲೆ ಹೊರಿಸುವಂಥ, ಅದನ್ನು ಮೆಟ್ರೋದು ನಮ್ಮ ಮೇಲೆ ಹೊರಿಸುವಂಥ ಪ್ರಯತ್ನ ಮಾಡಿದ್ರು. ಸರ್, ನಿನ್ನೆ ನೀವು ಲಿಂಗಾಯತ ಶಾಸಕರಿದ್ದೇವೆ, ಅದು ಪದೇ ಪದೇ ಹೇಳಕ್ಕೆ ಹೋಗಂಗಿಲ್ಲ. ಅಲ್ಲ ಸರ್, ಆ ವಿಚಾರ ಈಗ ಮತ್ತೆ ಸಂಚಲನ ಅಂದರೆ ಒಂದು ಡಿಮಾಂಡ್ ಇಟ್ಟಿದ್ದಾರೆ ಪರೋಕ್ಷವಾಗಿ ಅಂತ ನಾನು ಮತ್ತೆ ಪದೇ ಪದೇ ಹೇಳೋಕ್ಕೆ ನಾನು ಬಯಸೋದಿಲ್ಲ. ನಾನು ನೀನು ಹೇಳಿಬಿಟ್ಟಿದ್ದೀನಿ, ಅದು ಅಲ್ಲಿಗೆ ಅಂದರೆ ಸರಿ ಅಲ್ಲ. ಪರೋಕ್ಷವಾಗಿ ಹೈಕಮಾಂಡ್ ಏನಾದರೂ ಮಾಹಿತಿ ಕೊಟ್ಟರೆ ಯಾವುದು ಪ್ರಶ್ನೆ ಇಲ್ಲ ನೋಡಿ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕೆ ನೋ ಕಮೆಂಟ್ಸ್ ಆನ್ ದ್ಯಾಟ್. ನೀನು ಹೇಳ್ಬಿಟ್ಟಿದ್ದೀನಿ, ಮತ್ತೆ ದಿನ ಆಮೇಲೆ ಸಂಜೆ ಸರ್ ನಾವು ಕೂಡಿದ್ವಿ, ಲಿಂಗಾಯತ ಮತ್ತು ದಲಿತ ಎಲ್ಲರೂ ಕೂಡಿದ್ವಿ. ಆದರೆ ನಾವು ಬಜೆಟ್ ವಿಚಾರದಲ್ಲಿ ಕೂಡಿದ್ವಿ, ಇದರಲ್ಲಿ ಅಧಿಕಾರ ನಾವೆಲ್ಲ ವಿಚಾರದಲ್ಲಿ ಕೂಡಿದ್ದೀವಿ. ನಮ್ಮ ಸಮಾಜದ ಎಲ್ಲ ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಚರ್ಚೆ ಮಾಡ್ತಾರೆ, ನಾವು ಮಾಡಿದ್ದೀವಿ. ಅದರಲ್ಲಿದೆ. ಸುಮ್ಮನೆ ಪದೇ ಪದೇ ಆ ಪ್ರಶ್ನೆ ಕೇಳಕ್ಕೆ ಹೋಗಬೇಡಿ. ಸರ್, ಸೋಮಣ್ಣ ಅವರು ನಿರ್ವೀರ್ಯರಾಗಿದ್ದಾರೆ, ಮೊದಲಂತಿಲ್ಲ. ಸೋಮಣ್ಣ ಅವರು ನಿರ್ವೀರ್ಯರಾಗಿದ್ದಾರೆ, ಮೊದಲಂತಿಲ್ಲ, ಬದಲಾಗಿದ್ದಾರೆ. ನೋಡಿ, ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವರು ಇವು ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳು, ಅವ್ರ ಮೇಲೆ ಸೋಮಣ್ಣವರು ಈ ರೀತಿ ಮಾತಾಡುವಂಥದ್ದು ವಿರೋಧ ಪಕ್ಷವಾಗಿ ಬೇರೆ ಏನೂ ಸಿಕ್ಕತ್ತಲ್ಲ ಅವ್ರಿಗೆ ಇದನ್ನು. ಹೀಗಾಗಿ ಏನೇನೋ ಮಾತನಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಭಾಳ ಸಶಕ್ತರಾಗಿದ್ದಾರೆ. ಯಾವಾಗ ಮೊದಲು ಹೆಂಗಿದ್ರು ಸಿದ್ದರಾಮಯ್ಯನವರು, ಈಗೂ ಹಾಗೆ ಇದ್ದಾರೆ. ಗಟ್ಟಿಯಾಗಿದ್ದಾರೆ, ಸಶಕ್ತರಾಗಿದ್ದಾರೆ, ಹಾಗೆ ಆರೋಗ್ಯವಂತರಾಗಿದ್ದಾರೆ. ಏನ್ರಿ, ಅವ್ರು 100 ವರ್ಷ ಬಾಳ್ತಾರೆ, ಹೆಚ್ಚಿಗೆ ಬಾಳ್ತಾರೆ. ಅದಕ್ಕೆ ಸೋಮಣ್ಣವರು ಯಾವುದೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಧಿಕಾರ ಅಲ್ರಿ, ಯಾರಿಗೂ ಜೀವನನೇ ಶಾಶ್ವತ ಅಲ್ಲ. ಇವತ್ತು ನಾವು ಮಾತಾಡಿರ್ತೀವಿ, ನಾಳೆ ನಾವು ಇರ್ತೀವಲ್ಲ, ನಮ್ಗೆ ಗೊತ್ತಿರಂಗಿಲ್ಲ. ಅಧಿಕಾರ ಶಾಶ್ವತ ಅಲ್ಲ, ಇಲ್ಲಾರಂತಾರೆ. ಏನು ಸೋಮಣ್ಣವ್ರಿಗೆ ಶಾಶ್ವತನಾ? ಮೋದಿಯವ್ರಿಗೆ ಶಾಶ್ವತನಾ? ಯಾರಿಗೂ ಶಾಶ್ವತ ಅಲ್ಲ. ಸಿಎಂ ಕುರ್ಚಿ ವಿಚಾರವಾಗಿ ಯತೀಂದ್ರ ಹೇಳಿಕೆ ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತಾರೆ. ನೋಡಿ, ನಮ್ಮ ಪಕ್ಷದಾಗ ಹೇಳಿದ್ದೀನಿ, ನಾನು ಪದೇ ಪದೇ ಹೇಳುವಂಥದ್ದಲ್ಲ, ಸರಿಯೂ ಕಾಣಿಸೋದಲ್ಲ. ನಿನ್ನೆ ಹೇಳಿದ್ದೀನಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ನಿನ್ನೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಅವ್ರಿಗೂ ಮಾಹಿತಿ ಇದೆ. ಈ ಮೆಟ್ರೋ ದರ ವಿಚಾರದಲ್ಲಿ ಜಟಾಪಟಿ ಕಾರಣ ಆಗಿದೆ ಸರ್. ದರ ಈ ಸ್ಟೇಬಲ್ ಆಗೋದಕ್ಕೆ ಸರ್ ಏನಿದೆ ಅದೇ ದರ ಉಳಿಯೋದಕ್ಕೆ ಈಗ ಕಾಂಗ್ರೆಸ್ ಕಾರಣ ಅಂತ ಡಿ ಕೆ ಶಿವಕುಮಾರ್ ಹೇಳಿದ. ಇಲ್ಲ, ನಾವು ಪತ್ರ ಬರೆದಿದ್ದೀವಿ ಕೇಂದ್ರಕ್ಕೆ ಅಂತೇಳಿ. ಆದರೆ ಇನ್ನೊಂದು ಕಡೆ ನೋಡೋದು ಸಂಸದರೊಬ್ಬರು ನಾನೇ ಮಾಡಿಸಿದ್ದು ಅಂತ ಹೇಳ್ತಾರೆ. ಅದು ಇಳಿಸಿದ್ದು ನಾವೇ ಅಂದ್ರೆ ಇಳಿಸಿದ್ದಂದ್ರೇನು ಇದು ಮಾಡಿಸಿದ್ದು, ಇದ್ರ ಮೇಲೆ ಗೊತ್ತಾಗ್ತದಲ್ಲ. ಪರಿಷ್ಕರಣೆ ಮಾಡ್ಲಿಕ್ಕೆ ಅಂದ್ರೆ ಯಾರ ಕಡೆ ಇತ್ತು ಅಂದಾಗ ಅಧಿಕಾರ? ಅದನ್ನು ಪರಿಷ್ಕರಣೆ ಮಾಡೋಕೆ ಹೇಳಿದ್ರು, ನಮ್ಮ ಮಾತು ಕೇಳಿದ್ರೆ ಯಾರ ಕಡೆ ಇತ್ತು ಅಧಿಕಾರ? ನೀವೇ ಪ್ರೂವ್ ಮಾಡ್ತೀರಲ್ಲ. ತೇಜಸ್ವಿ ನಮ್ಮ ಸೂರ್ಯ ಅವರು ನೀವೇ ಪ್ರೂವ್ ಮಾಡಿದಂಗೆ ಆಯ್ತಲ್ಲೋ.